ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮ್ಮೆಲ್ಲರಿಗೂ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ರೈಸ್ ಬಾತ್. ಯಾವುದೇ ರೀತಿ ಮಸಾಲೆ ರುಬ್ಬದೆ ಈಸಿಯಾಗಿ ಮನೇಲೇ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿ ಮಸಾಲೆ ಬೇಕಾಗಿಲ್ಲ, ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಮತ್ತು 1 ಟೇಬಲ್ ಸ್ಪೂನ್ನ ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆದ್ದರಿಂದ ನಾನು ತುಪ್ಪ ಆ್ಯಡ್ ಮಾಡ್ಕೋತೀನಿ. ನಂತರ ನಾನು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೋತೀನಿ. ಒಂದು 4 ಲವಂಗ, ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಸೋಂಪು, 1-2 ಪಲಾವ್ ಎಲೆ. ಈ ರೀತಿ ನಾನು ಈ ಸ್ಪೈಸಸ್ನ ಆ್ಯಡ್ ಮಾಡ್ಕೋತೀನಿ. ನಿಮಗೆ ನಿಮ್ಮ ಮನೇಲಿ ಯಾವ್ಯಾವ್ದು ಸ್ಪೈಸಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದನ್ನೇ ಹಾಕಬೇಕು ಅಂತ ಏನಿಲ್ಲ. 1-2 ಹಸಿಮೆಣ್ಸಿನ್ಕಾಯಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನ ನೀಟಾಗಿ ಫ್ರೈ ಮಾಡೋಣ. ಅದು ಹಸಿ ಸ್ಮೆಲ್ ಹೋಗಬೇಕು, ಅಲ್ಲಿವರೆಗೂ ಅದನ್ನ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ಮುಂಚೆನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಡಿ, ತಳ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಈರುಳ್ಳಿನ ಫ್ರೈ ಮಾಡಿದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾವು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ. ಹೊಸದಾಗಿ ನಾನು ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡ್ತಿರ್ತೀನಿ, ನಾನು ನಿಮ್ಗೆ ಈಸಿಯಾಗಿ ಮಾಡಿಕೊಡ್ತೀನಿ. ನಂತರ ನಾನಿಲ್ಲಿ ಒಂದು 3-4 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಇಲ್ಲಿ ಆ್ಯಡ್ ಮಾಡ್ಕೋತೀನಿ. 1-2 ನಿಮಿಷ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಬೇಗ ಸಾಫ್ಟ್ ಆಗಬೇಕು ಅಂತಂದರೆ ನಾವು ಇದಕ್ಕೆ 1 ಸ್ಪೂನ್ ಅಥವಾ 2 ಸ್ಪೂನು ಸಾಲ್ಟನ್ನ ಆ್ಯಡ್ ಮಾಡಿದ್ರೆ ಇದು ಬೇಗ ಸಾಫ್ಟ್ ಆಗುತ್ತೆ. ನಾನಿಲ್ಲಿ ಕುಕ್ಕರಲ್ಲಿ ಮಾಡೋದನ್ನ ನಿಮಗೆ ತೋರಿಸಿದ್ರೆ, ನೀವು ಬೇಕಿದ್ದರೆ ಪಲಾವ್ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ. ನೀಟಾಗಿ ನೋಡ್ಕೊಂಡು ತಳ ಹಿಡಿದಿರ ನೀಟಾಗಿ ಅದರಲ್ಲಿ ಮಾಡ್ಕೊಳ್ಳೋದಾದರೆ ಅದರಲ್ಲಿ ನೀಟಾಗಿ ಬರುತ್ತೆ. ನಾನು ಈಸಿಯಾಗಿ ಇಲ್ಲಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೊಮ್ಯಾಟೋನ ನೀಟಾಗಿ ಬಾಡಿಸ್ಕೋಬೇಕು, ಅದೆಲ್ಲ ನೀಟಾಗಿ ಸಾಫ್ಟ್ ಆದ ನಂತರ ಇವಾಗ ಅವರೆಕಾಳು ಸೀಸನ್ ಅಲ್ವಾ, ಅದರಿಂದ ನಮ್ಮ ಮನೇಲಿ ಅವರೆಕಾಳಿತ್ತು ಸ್ವಲ್ಪ, ಅದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂತಂದರೆ ಹಸಿ ಬಟಾಣಿ ಆದರೂ ಆ್ಯಡ್ ಮಾಡ್ಕೋಬೋದು, ಅಥವಾ ಹಸಿ ಬಟಾಣಿ ಇಲ್ಲ ಅಂತಂತಂದರೆ ರಾತ್ರಿ ನೆನೆಸಿಟ್ಟಿರೋ ಅಂಥ ಒಣ ಬಟಾಣಿನಾದರೂ ನೀವು ಆ್ಯಡ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅಥವಾ ನಿಮಗೆ ತೊಗರಿಕಾಯಿ ಇತ್ತು ಅಂತಂದರೆ ತೊಗರಿಕಾಯಿ ಆದರೂ ಆ್ಯಡ್ ಮಾಡ್ಕೊಳ್ಳಿ. ಅಥವಾ ಇದು ಯಾವುದೂ ಇಲ್ಲ ನಮ್ಮ ಹತ್ರ ಅಂತಂದರೆ ಏನೂ ತೊಂದರೆ ಇಲ್ಲ, ಅವಾಗೂ ತುಂಬ ಚೆನ್ನಾಗಾಗುತ್ತೆ ರೈಸ್ ಬಾತು. ನಾವು ಈಗ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಮಾತ್ರ ನಾನು ಅವರೆಕಾಯಿನ ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನಂತರ ನಮಗೆ ಏನೇನು ಸ್ಪೈಸಸ್ ಬೇಕು ಅದನ್ನು ನಾವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಈಗ ನೀಟಾಗಿ ಬೆಂದಿದೆ ನೋಡಿ, ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಅದು ಸಾಫ್ಟಾಗಿ ಬೆಂದಿದೆ. ಈಗ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋತೀನಿ ಮತ್ತು ಒಂದು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಆ್ಯಡ್ ಮಾಡ್ಕೋತೀನಿ. ಮತ್ತು ಮನೇಲಿ ಸಾಂಬಾರು ಪೌಡ್ರು ಮಾಡಿರ್ತಾರಲ್ವ, ಅದನ್ನು 1 ಟೇಬಲ್ ಸ್ಪೂನ್ ನಾನು ಆ್ಯಡ್ ಮಾಡ್ಕೋತೀನಿ. ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಗೊತ್ತಿಲ್ಲ ಒಂದ್ಸಲ ಟ್ರೈ ಮಾಡಿ. ಸಾಂಬಾರು ಪೌಡ್ರನ್ನ 1 ಟೇಬಲ್ ಸ್ಪೂನ್ ಹಾಕಿದ್ರೆ ಅದ್ರ ಮುಂದೆ ಯಾವ ಮಸಾಲ ಪೌಡರು ಏನೂ ಮಾಡೋಕ್ಕಾಗಲ್ಲ. ನಿಮ್ಗೆ ಏನಾದರೂ ಸಾಂಬಾರು ಪೌಡರ್ ರೆಸಿಪಿ ಬೇಕು ಅಂತಂದರೆ ಕೇಳಿ, ನಾನು ನಿಮಗೆ ಶೇರ್ ಮಾಡ್ತೀನಿ. ಈಗ ಸ್ಪೈಸಸ್ನೆಲ್ಲ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ಅದೆಲ್ಲ ನೀಟಾಗಿ ಬಾಡಿಸ್ಕೋಬೇಕು. ನಂತರ ಇದಕ್ಕೆ ನಾನು ಸ್ವಲ್ಪ ತರಕಾರಿನ ಆ್ಯಡ್ ಮಾಡ್ಕೋತೀನಿ. ನಿಮಗೆ ನಿಮ್ಮ ಮನೇಲಿ ಯಾವ ತರಕಾರಿ ಇದೆ ಅದನ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಕ್ಯಾರೆಟ್ ಇತ್ತು ಮತ್ತು ಬೀನ್ಸು ಮತ್ತು ಗೆಡ್ಡೆಕೋಸು, ಅದರಿಂದ ಅಷ್ಟು ನಾನು ಆ್ಯಡ್ ಮಾಡ್ಕೊಂಡೆ. ನಿಮಗೆ ಹೂಕೋಸು ಬೇಕು ಅಂದರೆ ಹೂಕೋಸು, ಆಲೂಗೆಡ್ಡೆ ಬೇಕು ಅಂದರೆ ಆಲೂಗೆಡ್ಡೆ, ಯಾವ್ದು ಬೇಕು ನಿಮ್ಗೆ ಫೇವ್ರೇಟ್ ಯಾವ್ಯಾವ್ದು ವೆಜಿಟೇಬಲ್ಸ್ ಇದೆ ಅದನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ 2 ಟೇಬಲ್ ಸ್ಪೂನ್ ನೀರನ್ನ ಹಾಕೋತೀನಿ. ಅಲ್ಲಿ ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು ಅಂತಂದ್ಬಿಟ್ಟು ನಾನು ನೀರು ಹಾಕ್ಕೊಂಡು ನೀಟಾಗಿ ಅದನ್ನ ನಾನು ಫ್ರೈ ಮಾಡ್ಕೋತೀನಿ. ತರಕಾರಿ ತುಂಬ ಬೆಂದಿರೋದು ಬೇಡ, ಅದು ತುಂಬ ಮೆತ್ತಗಾದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅನ್ನದ ಜೊತೆ ಎಲ್ಲ ಮಿಕ್ಸ್ ಆಗುತ್ತೆ. ಆ ತರಕಾರಿ ಶೇಪ್ ಹೆಂಗಿದೆ ಆ ಥರ ನಮಗೆ ಸಿಗಬೇಕು, ಅದು ಬಾಯಿಗೆಲ್ಲ ನೀಟಾಗಿ ಸಿಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಏನು ಫ್ರೈ ಮಾಡೋಕ್ಕೆ ಹೋಗಬೇಡಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಅದಕ್ಕೆ ನಾನು 4 ಗ್ಲಾಸ್ ನೀರು ಹಾಕ್ತೀನಿ. 1:2 ರೇಷಿಯೋದಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕು. ನೀವು 1 ಗ್ಲಾಸ್ ಏನಾದರೂ ಅಕ್ಕಿ ತೊಗೊಂಡಿದ್ರೆ 2 ಗ್ಲಾಸ್ ನೀರನ್ನ ಆ್ಯಡ್ ಮಾಡಿ. ನಾನು ಮುಂಚೆನೇ ಇಲ್ಲಿ ಬಿಸಿನೀರನ್ನ ಇಟ್ಕೊಂಡಿದ್ದೆ, ನನಗೆ ಬೇಗ ತಿಂಡಿ ಆಗಬೇಕಿತ್ತು, ಅದಕ್ಕೋಸ್ಕರ ನಾನು ಬಿಸಿನೀರು ಮುಂಚೆನೇ ಇಟ್ಕೊಂಡಿದ್ದೆ. ಇಲ್ಲಿ ನಾನು 2 ಗ್ಲಾಸಿಗೆ 4 ಗ್ಲಾಸ್ ನೀರು ಹಾಕೋತಾ ಇದ್ದೀನಿ. ನಿಮಗೂ ಏನಾದರೂ ಬೇಗ ತಿಂಡಿ ಆಗಬೇಕು ಅಂತಂದರೆ ಮುಂಚೆನೇ ಬಿಸಿನೀರು ಇಟ್ಕೊಳ್ಳಿ, ಅವಾಗ ಸ್ವಲ್ಪ ಫಾಸ್ಟಾಗೂ ಆಗುತ್ತೆ, ಅನ್ನ ಚೆನ್ನಾಗಿ ಉದುರಾಗಿ ಚೆನ್ನಾಗೂ ಆಗುತ್ತೆ. ಇವಾಗ ನೀವು ನಿಮಗೆ ಉಪ್ಪು ಬೇಕು, ಖಾರ ಬೇಕು, ಏನು ಜಾಸ್ತಿ ಇದೆಯಾ ಕಡಿಮೆ ಇದೆಯಾ
ನೋಡಿಕೊಂಡು ಇವಾಗ ನೀವು ಆ್ಯಡ್ ಮಾಡ್ಕೊಬೋದು. ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ, ಖಾರ ಕಡಿಮೆ ಇದ್ದರೆ ಖಾರ, ಇನ್ನೊಂದು ಸ್ವಲ್ಪ ಸ್ಪೈಸಸ್ ಬೇಕು ಅಂತಂದರೆ ಸ್ವಲ್ಪ ಗರಂ ಮಸಾಲ ಪೌಡರು ಏನೇ ಬೇಕು ಅಂತಂದರೂ ಆ್ಯಡ್ ಮಾಡ್ಕೊಳ್ಳಿ. ನೀರು ಕುದಿ ಬಂದ ನಂತರ ತರಕಾರಿ ಬೆಂದಿದೆಯಾ ಇಲ್ವಾ ಅಂತಂತ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಕಸ್ತೂರಿ ಮೆಂತ್ಯ ಸೊಪ್ಪನ್ನ ಈಗ ಆ್ಯಡ್ ಮಾಡ್ಕೊತೀನಿ. ಈಗ ಯಾಕೆ ಆ್ಯಡ್ ಮಾಡ್ಕೊತೀನಿ ಅಂತಂದರೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮುಂಚೆ ಆ್ಯಡ್ ಮಾಡಿಕೊಂಡ್ರೆ ತಳ ಹಿಡಿಯುತ್ತೆ ಅಥವಾ ಫ್ಲೇವರ್ ಹೊಂಟೋಗುತ್ತೆ ಅಂತಂದ್ಬಿಟ್ಟು ನಾನು ಇವಾಗ ಆ್ಯಡ್ ಮಾಡ್ಕೊತೀನಿ. ಇವಾಗ ಹಾಕೋದ್ರಿಂದನೂ ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ನಿಮಗೆ ಬೇಕು ಅಂದರೆ ಮುಂಚೆನೇ ನಾವು ಸ್ಪೈಸಸ್ ಹಾಕೋತೀವಲ್ವಾ ಅವಾಗಾದರೂ ಆ್ಯಡ್ ಮಾಡ್ಕೊಬೋದು. ನಾನು 30 ನಿಮಿಷ ಮುಂಚೆನೇ ಅಕ್ಕಿನ ತೊಳೆದು ನೆನೆಸಿ ಇಟ್ಟಿದ್ದೆ. ನೀವು ಅಷ್ಟೇ 30 ನಿಮಿಷ ಮುಂಚೆ ಅಕ್ಕಿನ ತೊಳೆದು ನೆನೆಸಿ ಇಡಿ. ಆಮೇಲೆ ನೀರು ಕುದಿ ಬಂದ ಮೇಲೆ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಮುಂಚೆ ನೆನೆಸಿ ಇಟ್ಟರೆ ಅನ್ನ ತುಂಬ ಚೆನ್ನಾಗಾಗುತ್ತೆ, ಉದುರುದ್ರಾಗಿ ಚೆನ್ನಾಗಾಗುತ್ತೆ ಮತ್ತು ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ಮುಂಚೆ ನೆನೆಸಿ ಇಟ್ಟಿದ್ದೆ. ಅಕ್ಕಿ ಹಾಕಿದ್ಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿ, ಆ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅಕ್ಕಿ ಒಂದೇ ಸೈಡ್ ಇರಬಾರ್ದು. ನೀಟಾಗಿ ಅದೆಲ್ಲ ಮಿಕ್ಸ್ ಆದಮೇಲೆ ಅದು ಕುದಿ ಬರೋವರೆಗೂ ಮುಚ್ಚಕ್ಕೆ ಹೋಗಬೇಡಿ. ಕುದಿ ಬಂದ ಮೇಲೆ ಅಕ್ಕಿ ಎಷ್ಟು ಪ್ರಮಾಣ ಇರುತ್ತೋ ನೀರು ಅದೇ ಪ್ರಮಾಣ ಆಗೋವರೆಗೂ ನೋಡ್ಕೊಳ್ಳಿ. ಅದಾದ ನಂತರ ಮಾತ್ರ ನೀವು ಮುಚ್ಚಿ. ಯಾಕೆ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಮುಂಚೆ ನಾವೇನಾದ್ರೂ ಹಾಕಿದ್ರೆ ತಳ ಎಲ್ಲ ಸೀದೋಗುತ್ತೆ. ಅದಕ್ಕೋಸ್ಕರ ಅಕ್ಕಿ ಕುದಿ ಬಂದಾದಮೇಲೆ ಸ್ವಲ್ಪ ಬೆಂದಾದಮೇಲೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಬೋದು. ನಾನು ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಅಕ್ಕಿ ಚೆನ್ನಾಗಿ ಬೇಯ್ತಾ ಇದೆ, ಕುದಿ ಬಂದಿದೆ ನೀಟಾಗಿ. ಅದಕ್ಕೋಸ್ಕರ ಇಲ್ಲಿವರೆಗೂ ಬಿಟ್ಟಾದಮೇಲೆ ನಾನು ಇವಾಗ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತೀನಿ. ನಾನು ಇಲ್ಲಿ 1 ವಿಷಿಲ್ ಮಾತ್ರ ಹಾಕಿಸ್ಕೊತೀನಿ. ಯಾಕೆಂದರೆ ಇಲ್ಲಿ ಆಲ್ರೆಡಿ ಸ್ವಲ್ಪ ಬೆಂದಿದೆ ಅಕ್ಕಿ. ಅದಕ್ಕೋಸ್ಕರ 1 ವಿಷಿಲ್ ಹಾಕಿ ಆ ಏರೆಲ್ಲ ಹೋಗೋವರೆಗೂ ನೀಟಾಗಿ ಬಿಟ್ಬಿಟ್ಟು ಆಮೇಲೆ ನಾನು ವಿಷಿಲ್ ಓಪನ್ ಮಾಡಿದ್ರೆ ನೀಟಾಗಿರುತ್ತೆ. ನೋಡಿ ವಿಷಿಲ್ ಹೋಗಿದೆ, ಆ ಏರೆಲ್ಲ ನೀಟಾಗಿ ಹೋಗಿದೆ. ಅದಾದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಕುಕ್ಕರ್ ಲಿಡ್ನ ಓಪನ್ ಮಾಡಿ. ನೋಡಿ ನೀವೇ ಹೇಗಾಗಿದೆ ಅನ್ನ ಅಂದ್ಬಿಟ್ಟು. ನೋಡಿದ್ರಲ್ವಾ, ಅನ್ನ ತುಂಬ ಚೆನ್ನಾಗಿ ಬೆಂದಿದೆ. ಆ ಮಸಾಲ ಪದಾರ್ಥ ಎಲ್ಲ ನೀಟಾಗಿ ಅನ್ನಕ್ಕೆ ಹಿಡಿದಿದೆ. ಅನ್ನನೂ ಕೂಡ ತುಂಬ ಉದುರುದ್ರಾಗಿ ಚೆನ್ನಾಗಾಗಿದೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು. ನಿಮಗೆ ಇನ್ನಷ್ಟು ಈಸಿ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನೆಲ್ನ ನೀವು ಫಾಲೋ ಮಾಡಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಈಸಿಯಾಗಿ ಹೇಗೆ ಮಾಡ್ಕೊಡೋದು ಅಂತಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ನಾವು ಈಸಿಯಾಗಿ ರೈಸ್ ಬಾತ್ನ ಹೇಗೆ ಮಾಡೋದು ಅಂತ ತೋರಿಸಿದ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ನೀವು ಇದನ್ನ ಶೇರ್ ಮಾಡಿ. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಇದನ್ನ ಸರ್ವ್ ಮಾಡ್ಕೊತೀನಿ. ನೋಡಿ ಆ ಕಲರೆಲ್ಲ ನೀಟಾಗಿ ಯಾವ ರೀತಿ ಹಿಡ್ದಿದೆ ಅಂತ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಕಲರೆಲ್ಲ ಎಷ್ಟು ಚೆನ್ನಾಗಿ ರೈಸ್ಗೆಲ್ಲ ಹಿಡ್ದಿದೆ ಅಂತ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರೋ ಥರ ಇದೆ. ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿ ಬೇಕು ಅಂತಂದರೆ ಕನಸು ಕುಕಿಂಗ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮೂಲಕ ನನಗೆ ಯಾವ ರೆಸಿಪಿ ಬೇಕು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.